ಕ್ರಿಸ್ತೋ ಕಾರಿಟಾಸ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಈ ದಿವಸದಲ್ಲಿ ನಾವು ಆರೋಗ್ಯ ಅರಿವು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಂತಿನಗರದ NCC ಟೀಮ್ ಬಂದಿದ್ದಾರೆ ಮತ್ತು ಡ್ಯಾಪದಿಂದ ಬಂದಿದ್ದಾರೆ ಮತ್ತು ನಮ್ಮ ಏನು ಕ್ರಿಸ್ತೋ ಕಾರಿಟಾಸ್ ಫೌಂಡೇಶನ್ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಇವತ್ತು ಇಲ್ಲಿ ನಾವು ಬಂದು ಹೇಳ್ಕೊಂಡಾಗ ಮೇಡಮ್ ಮತ್ತು ನಮ್ಮ ರಂಗನ್ ಸರ್ ರಾಜ್ ಸರ್ ಮಾಡಿ ಕಾರ್ಯಕ್ರಮ ಒಳ್ಳೆಯದು ಮಾಡಿ ಸಪೋರ್ಟ್ ಮಾಡ್ತೀವಿ ಇವತ್ತು. ಹಾಗೆಯೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ AIDS ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತೀವಿ ನಾವು. ಈ HIV ಹೆಂಗೆ ಹರಡುತ್ತೆ ಯಾರಿಗೂ ಗೊತ್ತಿರುತ್ತಾ? ಯಾರಿಗೂ ಗೊತ್ತಿರಲ್ಲ. ಈಗ ಕೇವಲ ನಮ್ಮ ಇಲ್ಲಿ HIV ಅನ್ನೋದು 4 ಮಾರ್ಗಗಳಿಂದ ಮಾತಾಡೋದು. ಒಂದು, ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ. ಎರಡನೆಯದು, ಸೋಂಕಿತ ತಾಯಿಯಿಂದ ಮಗುವಿಗೆ. ಅದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಗರ್ಭಾವಸ್ಥೆಯಲ್ಲಿ ಮತ್ತೆ ಹಾಲನ್ನು ಮುಟ್ಟಿಸುವ ಸಂದರ್ಭದಲ್ಲಿ. ಮೂರನೆಯದು, ಸಂಸ್ಕರಿಸಿದ ಸೂಜಿ ಮತ್ತು ಸಿರಿಂಜ್ಗಳನ್ನು ಮರು ಬಳಕೆ ಮಾಡಿದಾಗ. ಮತ್ತೆ ನಾಲ್ಕನೆಯದು, ಸೋಂಕಿತ ರಕ್ತವನ್ನು ದಾನ ಪಡೆಯೋದಿರ್ಬೋದು ಮತ್ತೆ ಇಲ್ಲಾಂದ್ರೆ ಪಡ್ಕೊಳ್ಳೋದ್ರಿಂದ. ಈ 4 ಮಾರ್ಗಗಳಿಂದ ಮಾತ್ರ ಆಗುತ್ತದೆ. ಇವನ್ನ ಬಿಟ್ಟು ಯಾವುದು ಹರಡಲ್ಲ. ಇದು ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಇವುಗಳಿಗೆ ಕೇರ್ ಇರಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಟಿಬಿ ಅಂತ ಇರ್ತದೆ, ಕ್ಷಯರೋಗ. ಇದು ಇದ್ರ ಲಕ್ಷಣಗಳೆಲ್ಲ ಹೆಂಗಿರ್ತವೆ ಅಂತ ಅಂದ್ರೆ ತೂಕ ಕಮ್ಮಿ ಆಗೋದು, ಬೆವರು ಹಾಕೋದು, ಜ್ವರ ಬರೋದು, ಇದೆಲ್ಲ ಇವನ್ನು ಕಂಡ ತಕ್ಷಣ ನೀವು ಹೇಳ್ಬೇಕು. ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು, ಕಫ ಪರೀಕ್ಷೆ ಮಾಡ್ಕೋಬೇಕು. ಈ HIV ಆದ್ರೂ ಅಷ್ಟೇ